ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂತೂ ಇಂತೂ ದಾವಣಗೆರೆ ದಕ್ಷಿಣದ ಬಂಡಾಯ ಶಮನವಾಗಿದೆ. ಆದರೆ ಇಲ್ಲಿ ಹುಟ್ಟುವಂತಹ ಒಂದು ಬಹುದೊಡ್ಡ ಪ್ರಶ್ನೆ, ಮೊದಲನೆಯದಾಗಿ ಏನು ಬಂಡಾಯ ಎದ್ದಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಚುನಾವಣಾ ಕಣದಿಂದ ಹೊರಗೆ ಬರಲಿಕ್ಕೆ ಅಥವಾ ವಾಪಸ್ ಬರಲಿಕ್ಕೆ ಇರ್ತಕ್ಕಂಥ ಕಾರಣ ಏನು ಮತ್ತು ಯಾವುದು ಆ ಕಾರಣ, ಯಾಕೆ ಬಂದರು ಅನ್ನುವಂಥದ್ದು. ಇದಕ್ಕಿಂತ ದೊಡ್ಡ ಮಟ್ಟದ ಇನ್ನೊಂದು ಕಾರಣ ಅಂದರೆ ಇಡೀ ಪ್ರಹಸನಕ್ಕೆ ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ಅನ್ನುವಂಥ ಕೂಗನ್ನು ಎಬ್ಬರಿಸಿದ್ರಲ್ಲ, ಯಾರು ಹೇಳಿ? ಸಚಿವ BZ ಜಮೀರ್ ಅಹಮದ್ ಖಾನ್ ಅವರು ಇಡೀ ಪ್ರಕರಣದಲ್ಲಿ ಪ್ರಹಸನದಲ್ಲಿ ಎಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಕಳೆದ 4-5 ದಿನಗಳಿಂದ ಜಮೀರ್ ಅಹಮದ್ ಖಾನ್ ರವರ ಸುಳಿವೂ ಇಲ್ಲ, ಅವರ ಸುದ್ದಿಯೂ ಇಲ್ಲ. ಅದು ದಾವಣಗೆರೆ ಆಗಲಿ, ಬೆಂಗಳೂರಾಗಲಿ, ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟ್ ಆಗಲಿ, ಅಥವಾ ಸಾದಿಕ್ ಪೈಲ್ವಾನ್ ಅವರ ಜೊತೆಗಾಗಲಿ, ಅಲ್ಪಸಂಖ್ಯಾತ ನಾಯಕರ ಜೊತೆಗಾಗಲಿ, ಅಥವಾ ಸಾದಿಕ್ಗೆ ಮನವೊಲಿಸೋದರಲ್ಲಾಗಲಿ ಜಮೀರ್ ಅಹಮದ್ ಕಂಡು ಬರಲಿಲ್ಲ. ಹಾಗಾದರೆ ಜಮೀರ್ ಅಹಮದ್ ಯಾಕೆ ಕಂಡು ಬರಲಿಲ್ಲ? ಎಲ್ಲಿ ಹೋಗಿದ್ರು? ಏನು ಮಾಡ್ತಿದ್ದಾರೆ? ಅವರು ಆಡುವಂಥ ರಾಜಕೀಯದ ಆಟಗಳು ಏನು ಅನ್ನೋಂಥರ ಕುರಿತಂತೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಸಾದಿಕ್ ಪೈಲ್ವಾನ್ ಪ್ರಹಸನ ಬಂಡಾಯ ಮುಗಿತಿದ್ದ ಹಾಗೆ ಈಗ ಎದ್ದಿರ್ತಕ್ಕಂಥ ದೊಡ್ಡ ಪ್ರಶ್ನೆ, ಇಡೀ 4-5 ದಿನಗಳ ಈ ಎಲ್ಲ ದೊಡ್ಡ ಮಟ್ಟದ ಬೆಳವಣಿಗೆಯಲ್ಲಿ ಈ ಒಂದು ಬೆಳವಣಿಗೆಗೆ ಅಥವಾ ಬಂಡಾಯಕ್ಕೆ ಅಥವಾ ಆ ಟಿಕೆಟ್ನ ಕೂಗಿಗೆ ಕಾರಣ ಆಗಿರ್ತಕ್ಕಂಥ ಮತ್ತು ಅಲ್ಪಸಂಖ್ಯಾತರ ಪರ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿರ್ತಕ್ಕಂಥ ಮತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ದರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಗುಡುಗಿದ್ದಂತಹ BZ ಜಮೀರ್ ಅಹಮದ್ ಖಾನ್ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಕಳೆದೋಗ್ಬಿಟ್ರಲ್ಲ ಅನ್ನುವಂಥ ಮಾತು ಎಲ್ರಿಗೂ ಕುತೂಹಲ ಮೂಡಿಸಿರೋದಂತೂ ಸತ್ಯ. ಒಂದಷ್ಟು ಮೂಲಗಳ ಪ್ರಕಾರ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು BZ ಜಮೀರ್ ಅಹಮದ್ ಖಾನ್ ಕಳೆದ 5 ದಿನಗಳಿಂದ ಬೆಂಗಳೂರಲ್ಲಿಲ್ಲ, ದಾವಣಗೆರೆಯಲ್ಲಿಲ್ಲ, ಯಾಕೆ ಕರ್ನಾಟಕದಲ್ಲೇ ಇಲ್ಲ, ಅವರು ಕೇರಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದರೆ ಈ ಜಮೀರ್ ಅಹಮದ್ ಖಾನ್ ಯಾಕೆ ಕೇರಳಕ್ಕೆ ಹೋಗಿ ಕೂತ್ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಮಗೆ ಹೇಳ್ಬೋದು. ಇದಕ್ಕೆ ಸರಳ ಮತ್ತು ಸಹಜ ಉತ್ತರ, ಈಗಾಗಲೇ ಪಂಚರಾಜ್ಯ ಚುನಾವಣೆಯ ಹೆಸರಿನಲ್ಲಿ ಕೇರಳದಲ್ಲೂ ಕೂಡ ಚುನಾವಣೆ ಇರತಕ್ಕಂಥದ್ದು. ಕೇರಳದ ಚುನಾವಣಾ ಪ್ರಚಾರಕ್ಕೆ ಇಲ್ಲಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ BZ ಜಮೀರ್ ಅಹಮದ್ ಖಾನ್ ಹೋಗಿದ್ದಾರೆ. ಕಳೆದ 4-5 ದಿನಗಳಿಂದ ಕೇರಳದಲ್ಲೇ ಅವರು ಬೀಡು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇಡೀ ಪ್ರಹಸನದಲ್ಲಿ ಜಮೀರ್ ಅಹಮದ್ ಖಾನ್ ಎಲ್ಲೂ ಕಂಡು ಬಂದಿಲ್ಲ ಅನ್ನುವಂಥದ್ದು ಅಲ್ವಾ. ಹಾಗಾಗಿಯೇ ಶಿವಾಜಿನಗರದ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಆಗಿರಲಿ, ಅಥವಾ ಹಾವೇರಿಯಿಂದ ಪ್ರತಿನಿಧಿಸುವಂಥ MLC ಮತ್ತು ಮುಖ್ಯ ಸಚೇತಕ ಸಲೀಂ ಅಹಮದ್ ಆಗಿರಲಿ, ಇವರೇ ಸಾದಿಕ್ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಗೂ ಕೂಡ ಇವರೇ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಅಲ್ವಾ. ವಿಷಯ ಇದಷ್ಟೇ ಅಲ್ಲ. ಇಡೀ ಪ್ರಹಸನದ ಹಿಂದೆ, ಅಂದರೆ ಟಿಕೆಟ್ ಕೇಳುವ ಪ್ರಹಸನದ ಹಿಂದೆ ಇದ್ದಂಥವರು ಜಮೀರ್ ಅಹಮದ್ ಖಾನ್ ಮತ್ತು ಇಡೀ ನಾಮಪತ್ರ ವಾಪಸ್ ತೆಗೆದುಕೊಳ್ಳದ ಇರ್ತಕ್ಕಂಥ ಪರಿಸ್ಥಿತಿಯ ಹಿಂದೆನೂ ಕೂಡ ಜಮೀರ್ ಅಹಮದ್ ಖಾನ್ ಇದ್ದರು. ನಾಮಪತ್ರ ಅಥವಾ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ನಿರ್ಧಾರದ ಹಿಂದೆಯೂ ಕೂಡ ಜಮೀರ್ ಅಹಮದ್ ಖಾನ್ ಇದ್ದಾರೆ ಅನ್ನುವಂಥದ್ದು ವಾಸ್ತವ. ಅವರು ದೈಹಿಕವಾಗಿ ಎಲ್ಲಿಲ್ಲದೆ ಇದ್ದರೂ ಅವರ ಅಣತಿಯಂತೆ, ಅವರ ಮಾರ್ಗದರ್ಶನದಂತೆ ನಡೀತಾ ಇದೆ ಇಡೀ ಪ್ರಹಸನ ಅನ್ನುವಂಥದ್ದು. ಹಾಗಾದರೆ ಯಾಕೆ ಈ ತರಹದ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಅಂತ, ಯಾಕೆ ಜಮೀರ್ ಅಹಮದ್ ಖಾನ್ ಬರಲಿಲ್ಲ ಅನ್ನುವಂಥ ಪ್ರಶ್ನೆ. ನೋಡಿ, ಇಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ದೊಡ್ಡ ದನಿಯನ್ನು, ಮುಸಲ್ಮಾನ್ ಸಮುದಾಯದ ಪರವಾಗಿ ದೊಡ್ಡ ದನಿಯನ್ನು ಎತ್ತಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಈಗ ಯಾರು ಸಾದಿಕ್ ಅವರು ವಾಪಸ್ ತೆಗೆದುಕೊಳ್ಳುವಂಥ ಅಥವಾ ವಾಪಸ್ ನಾನು ನಿವೃತ್ತಿ ಆಗ್ತೀನಿ ಅನ್ನೋಂಥ ಘೋಷಣೆ ಮಾಡೋ ಸಂದರ್ಭದಲ್ಲಿ ಇದ್ದರೆ ಅದು ಸ್ವತಃ ಅಲ್ಪಸಂಖ್ಯಾತ ಮುಖಂಡರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ಗೆ ಆಗುವಂಥ ಹಿನ್ನಡೆ, ಆ ಹಿನ್ನಡೆಯ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಜಮೀರ್ ಅಹಮದ್ ಖಾನ್ ದೂರವೇ ಉಳಿದಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಇಲ್ಲ, ಉದ್ದೇಶಪೂರ್ವಕವಾಗಿ ಅವರನ್ನು ಕೇರಳಕ್ಕೆ ಕಳಿಸಲಾಗಿದೆ ಅನ್ನುವಂಥದ್ದು ಒಂದು. ಎರಡನೇದು, ಮುಸ್ಲಿಂ ಸಮುದಾಯ ಕೂಡ ಎದ್ದು ನಿಲ್ಲಬಹುದು, ಪ್ರಶ್ನೆಯನ್ನು ಕೇಳಬಹುದು ಮತ್ತು ಹಕ್ಕಿಗಾಗಿ ಹೋರಾಡಬಹುದು ಅನ್ನುವಂಥದ್ದು ಈ ಮೂಲಕ ದಾವಣಗೆರೆ ಬೈ ಎಲೆಕ್ಷನ್ ಮೂಲಕ ಸಾಬೀತು ಮಾಡಿದ್ದಾರೆ ಅನ್ನುವಂಥದ್ದು ಎರಡನೇ ಕಾರಣ. ಮೂರನೇ ಕಾರಣ, ಏನು ಕೇರಳಕ್ಕೆ ಹೋಗಿದಾರಲ್ಲ, ಅಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸಂಚಲನಕ್ಕೆ ಒಂದು ರೀತಿಯ ವೇದಿಕೆ ಸಿದ್ಧವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹೇಳಿ ಕೇಳಿ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸುವಂಥವರು ಮತ್ತು ಇವತ್ತು ಏನು ಚುನಾಯಿತ 9 ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ,
9 ಜನ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಶಾಸಕರಿದ್ದಾರೆ. ಇಡೀ 9 ಜನ ಶಾಸಕರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಯಾವಾಗ ಬೇಕು ಮಧ್ಯರಾತ್ರಿಯಲ್ಲಿ ಹೋದರೂ ಎದ್ದು ನಿಲ್ಲುವಂಥವರು, ಅವರ ಪರವಾಗಿ ಕೂಗನ್ನು ಕೂಗುವಂಥವರು ಮತ್ತು ಅವರ ಹಕ್ಕುಗಳಿಗಾಗಿ ಬೀದಿಯಲ್ಲಿ ನಿಂತ್ಕೊಂಡು ಕೇಳುವಂಥ ಒಬ್ಬ ಶಾಸಕ ಅಂದರೆ, ಅಥವಾ ಮುಂಚೂಣಿಯಲ್ಲಿರ್ತಕ್ಕಂಥ ಶಾಸಕ ಅಂದರೆ ಅದು ಇವತ್ತಿಗೆ BZ ಜಮೀರ್ ಅಹ್ಮದ್ ಖಾನ್ ಮಾತ್ರ. ಹಾಗಾಗಿ ಅವರು ಈಗ ನೋಡಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನೋಂಥದ್ದು. ಈ ಸದ್ಯಕ್ಕೆ ಅವರು ಸಿದ್ದರಾಮಯ್ಯನವರ ಜೊತೆಗೆ ಒಂದು ಟೀಮ್ನ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಗುರುತಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ನನ್ನದು ಇದು ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದಾದ ನಂತರ ಜಮೀರ್ ಅಹ್ಮದ್ ಖಾನ್ ಇನ್ನೂ ಇರಬೇಕಲ್ಲ. ಹಾಗಾಗಿ ಯಾರ ಜೊತೆಗೆ ಇರ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಜಮೀರ್ ಅಹ್ಮದ್ ಖಾನ್ ಈಗ ಪ್ರಯತ್ನಿಸ್ತಿದ್ದಾರೆ. ಅದಕ್ಕೆ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಕೇರಳದ AP ಉಸ್ತಾದ್ ಅವರನ್ನು ಭೇಟಿಯಾಗಿದ್ದಾರೆ. ಅವರ ಜೊತೆಗೆ ರಾಜಕೀಯ ಚರ್ಚೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ ಏನು ಅಲ್ಪಸಂಖ್ಯಾತರ ಟಿಕೆಟನ್ನು ವಾಪಸ್ ಪಡೆದುಕೊಳ್ಳುವಂಥ, ನಾಮಪತ್ರ ಪಡೆದುಕೊಳ್ಳುವಂಥ ಪ್ರಕ್ರಿಯೆಗೆ ನೀವು ಮಧ್ಯದಲ್ಲಿ ಬರಬೇಡಿ ಅನ್ನುವಂಥ ಒಂದು ಕಟ್ಟಪ್ಪಣೆ, ಮುಸ್ಲಿಂ ಮುಖಂಡರ ಸಮುದಾಯದ ಧರ್ಮದ ಮುಖಂಡರ ಕಟ್ಟಪ್ಪಣೆಯನ್ನು ಜಮೀರ್ ಅಹ್ಮದ್ ಖಾನ್ ಪಾಲಿಸಿದ್ದಾರೆ. ಅವರು ಈ ಇಶ್ಯೂನಲ್ಲಿ ವಾಪಸ್ ಬಂದಿಲ್ಲ. ಆಯಿತಾ. ಅದಾದ ನಂತರ AP ಉಸ್ತಾದ್ ಅನ್ನುವಂಥ ಒಬ್ಬ ದೊಡ್ಡ ಧಾರ್ಮಿಕ ಮುಖಂಡರನ್ನು ಭೇಟಿ ಮಾಡಿ ಕೇರಳದಲ್ಲಿ ಏನಾದರೂ ಅಲ್ಪಸಂಖ್ಯಾತರ ಅಭ್ಯುದಯಕ್ಕೆ ಒಂದು ರಾಜಕೀಯ ಒಂದು ಪಕ್ಷ ಕಟ್ಟುವಂಥದ್ದು ಅಥವಾ ರಾಜಕೀಯ ಒಂದು ಅಸ್ತಿತ್ವ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಂದಿನ ಸತ್ಯ. AP ಉಸ್ತಾದರ ಬಗ್ಗೆ ಒಂದು ಚಿಕ್ಕ ಪರಿಚಯ ಹೇಳ್ತೀನಿ. ಅವರು ಕೇರಳದವರಾಗಿದ್ದರು ಕೂಡ ನೋಡಿ, ಕಳೆದ 2025ರಲ್ಲಿ ನಿಮಿಷಾ ಪ್ರಿಯಾ ಅನ್ನುವಂಥ ಒಬ್ಬ ನರ್ಸು ಯೆಮೆನ್ನಲ್ಲಿ ಒಂದು ಮಗುವಿನ ಸಾವಿಗೆ ಕಾರಣರಾಗಿದ್ದರು. ಆ ನಿಮಿಷ ಪ್ರಿಯಗೆ ಯೆಮೆನ್ ಅಂದರೆ ಸೌದಿ ಕಂಟ್ರಿ ಆಗಿರ್ತಕ್ಕಂಥ ಯೆಮೆನ್ನಲ್ಲಿ ಮರಣದಂಡನೆ ವಿಧಿಸಲಾಗಿತ್ತು. ಸ್ವತಃ ಭಾರತ ದೇಶ, ಕೇರಳ ಸರ್ಕಾರ ಎಷ್ಟೇ ಬೇಡಿಕೊಂಡ್ರು ಅವರ ಮರಣದಂಡನೆಯನ್ನು ರಿಜೆಕ್ಟ್ ಮಾಡಿರಲಿಲ್ಲ ಯೆಮೆನ್ ಸರ್ಕಾರ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವರು ಮರಣದಂಡನೆಯನ್ನು ರಿಜೆಕ್ಟ್ ಮಾಡಿರಲಿಲ್ಲ. ಆದರೆ ಇದೇ AP ಉಸ್ತಾದರು ಯೆಮೆನ್ಗೆ ತೆರಳಿ ಅಲ್ಲಿನ ಧಾರ್ಮಿಕ ಮುಖಂಡರೊಂದಿಗೆ ಮಾತನಾಡಿ ಆ ಮರಣದಂಡನೆಯನ್ನು, ನಿಮಿಷ ಪ್ರಿಯಾ ಅನ್ನುವಂಥ ಹಿಂದೂ ಸಹೋದರಿಯ ಮರಣದಂಡನೆಯನ್ನು ತಪ್ಪಿಸಿದ್ರು. ಯಾವ ಕೆಲಸ ಈ ದೇಶದ ಪ್ರಧಾನಿಯಿಂದನೂ ಆಗಲಿಲ್ವೋ ಆ ಕೆಲಸವನ್ನು ಇದೇ ಧಾರ್ಮಿಕ ಮುಖಂಡ ಒಬ್ಬ ಹಿಂದೂ ಸೋದರಿಗೋಸ್ಕರ ಮಾಡಿದ್ರು. ಅಷ್ಟು ಮಟ್ಟಿಗಿನ ಧಾರ್ಮಿಕ ಮುಂದಾಳತ್ವ ವಹಿಸಿರ್ತಕ್ಕಂಥ ಮುಫ್ತಿ ಅವರು. ಅವರ ಜೊತೆಗೆ ಈಗ ಜಮೀರ್ ಅಹ್ಮದ್ ಖಾನ್ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಕುರಿತ ಹಲವಾರು ವಿಡಿಯೋಗಳು, ಫೋಟೋಗಳು ವೈರಲ್ ಆಗ್ತಾ ಇವೆ. ಹಾಗಾಗಿ ಇದು ದೂರಾಲೋಚನೆಯನ್ನು ನಾವು ನೋಡೋದಾದರೆ ಜಮೀರ್ ಅಹ್ಮದ್ ಖಾನ್ ಈಗ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನ್ ಸಮುದಾಯದ ಅನಭಿಷಿಕ್ತ ಮುಂದಾಳು ಆಗಿದ್ದಾರಲ್ವಾ, ಹಾಗೆ ಅದೇ ಅಲ್ಪಸಂಖ್ಯಾತರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಿಸೋದಕ್ಕೋಸ್ಕರ ಒಂದು ರಾಜಕೀಯ ಪಕ್ಷದ ಅಸ್ತಿತ್ವವೋ ಅಥವಾ ಒಂದು ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಹಾಗಾಗಿ ಕೇರಳದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇಡೀ ಪ್ರಹಸನಕ್ಕೆ ವಾಪಸ್ ಬರೋದಾದರೆ ಜಮೀರ್ ಅಹ್ಮದ್ ಖಾನ್ AP ಉಸ್ತಾದರನ್ನು ಭೇಟಿ ಮಾಡಿ ರಾಜ್ಯ ರಾಜಕಾರಣದಲ್ಲೂ ಅಥವಾ 2028ರ ಚುನಾವಣೆಯಲ್ಲೂ ಮುಸಲ್ಮಾನ ಮತದಾರರಿಗೆ ಮತ್ತು ಮುಸಲ್ಮಾನ ಅಭ್ಯರ್ಥಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಆದ್ಯತೆಯ ಕುರಿತಂತೆ ಚರ್ಚೆ ನಡೆಸ್ತಿದ್ದಾರೆ. ಅದೇನೋ ಸರಿ, ಅದರ ಜೊತೆಗೆ ಇಡೀ ಪ್ರಹಸನದಲ್ಲಿ ಗೆದ್ದಿದ್ಯಾರು? ಈ ಕಡೆ ಮನವೊಲಿಸಿ ಕರ್ಕೊಂಡು ಬಂದಿರತಕ್ಕಂಥ ಸಾದಿಕ್ ಪೈಲ್ವಾನ್ ಕರ್ಕೊಂಡು ಬಂದಿರತಕ್ಕಂಥ DK ಶಿವಕುಮಾರ್ ಬೆಂಬಲಿಗರಾಗಿರ್ತಕ್ಕಂಥ ಸಲೀಂ ಅಹ್ಮದ್ ಅಥವಾ ರಿಜ್ವಾನ್ ಅರ್ಷದ್, ಅಥವಾ ಅವರ ಮನವೊಲಿಕೆಗೆ ಬಗ್ಗದೆ ಈ ಕಡೆ ಸ್ವತಃ ಸಿದ್ದರಾಮಯ್ಯನವರ ಬಳಿ ಬಂದು ಅವರು ಹೇಳಿದ ಮಾತಿಗೆ ಒಪ್ಪಿ ಹೋಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಸಿದ್ದರಾಮಯ್ಯನವರಿಗೆ ಗೆಲುವು ತಂದು ಕೊಟ್ರ, ಅಥವಾ ಈ ಇಡೀ ಪ್ರಹಸನದ ಹಿಂದೆ ನಿಂತ್ಕೊಂಡು ಅದರ ಕರ್ತೃ ಆಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಗೆಲುವು ಸಾಧಿಸಿದ್ರ ಅನ್ನುವಂಥದ್ದು, ಅಥವಾ ಸಿದ್ದರಾಮಯ್ಯ ಅಥವಾ ಜಮೀರ್ ಅಹ್ಮದ್ ಖಾನ್ ಒಂದು ಟೀಮ್ ಆಗಿ, ಮಲ್ಲಿಕಾರ್ಜುನ್ ಮತ್ತು DK ಶಿವಕುಮಾರ್ ಒಂದು ಟೀಮ್ ಆಗಿ ಇದ್ದಂತಹದ್ದು ಯಾರ ಟೀಮಿಗೆ ಸೋಲಾಯಿತು ಅಥವಾ ಯಾರ ಅಭ್ಯರ್ಥಿಗೆ ಗೆಲುವಾಯಿತು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇವೆ. ಇದ್ರ ಜೊತೆಗೆ DK ಶಿವಕುಮಾರ್ ಮತ್ತು ಜಮೀರ್ ಅಹ್ಮದ್ ನಡುವೆ ಇದ್ದಂತಹ ಒಂದು ರೀತಿ ತಿಕ್ಕಾಟಕ್ಕೂ ಕೂಡ ಇದು ಕಾರಣ ಆಗಿದೆ. ಜೊತೆಗೆ ಈಗಾಗಲೇ ಜಮೀರ್ ಅಹ್ಮದ್ ಖಾನ್ಗೆ SS ಮಲ್ಲಿಕಾರ್ಜುನ್ ಅವಮಾನ ಮಾಡಿದಾರಲ್ವಾ, ಸಿಂಗ್ಯುಲರ್ ಆಗಿ ಮಾತಾಡಿ, ಅದಕ್ಕೂ ಕೂಡ ಬೇಸರನ್ನು ವ್ಯಕ್ತಪಡಿಸಿ ಅವರು ಈ ಒಂದು ಮನವೊಲಿಕೆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನುವಂಥ
ಅನ್ನುವಂಥದ್ದು. ಇದ್ರ ಜೊತೆಗೆ ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಪರವಾಗಿ ಪ್ರಚಾರಕ್ಕೆ ಅವರು ಹೋಗ್ತಾರಾ ಅನ್ನುವಂಥ ಅನುಮಾನವೂ ಇದೆ. ಯಾಕಂದರೆ 3ನೇ ತಾರೀಕು ಕೇರಳದಿಂದ ವಾಪಸ್ ಬಂದು ನೇರವಾಗಿ ಬಾಗಲಕೋಟೆಗೆ ಹೋಗಿ ಅಲ್ಲಿನ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಸತೀಶ್ ಜಾರಕಿಹೊಳಿ ಜೊತೆಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾಗಿ ಮುಸ್ಲಿಂ ಸಮುದಾಯವನ್ನ ಲಘುವಾಗಿ ಪರಿಗಣಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕದಾದ ಒಂದು ಬಿಸಿಯನ್ನು ಮುಟ್ಟಿಸಲಾಗಿದೆ. ಈ ಬಿಸಿಯನ್ನು ಹಾಗೆ 28ರ ಚುನಾವಣೆಯವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರಾ ಅಥವಾ ಬೇರೆ ಬೇರೆ ರಾಜಕೀಯ ಡೈವರ್ಷನ್ ಬಂದು ಅದನ್ನು ಹತ್ತಿಕ್ಕಲಾಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.